ನೀವು ಏನ್ ಕುಡಿತಿದ್ದೀರಾ? ಮಿಲ್ಕ್ ಅಗ್ರಜ, ವೆರಿ ಗುಡ್ ಫಾರ್ ಹೆಲ್ತ್. ಇದು ನಿಜವಾಗ್ಲೂ ಹಾಲೇನಾ? ಹ್ಞೂ ಅಗ್ರಜ, ಧ್ರುವ ಮನೆಗೆ ಬಂದಿದ್ನಲ್ಲ, ಹಾಲು ಕುಡಿದಷ್ಟು ಖುಷಿ ಆಯ್ತು, ಅದಕ್ಕೆ ಹಾಲೇ ಕುಡಿಯೋಣ ಅಂತ. ಬೇರೆ ಎಲ್ಲ ಕುಡಿದು ಯಾಕೆ ಸೆಲೆಬ್ರೇಟ್ ಮಾಡೋದು ಅಂತ. ಎಲ್ಲ ಓಕೆ, ಬಟ್ ನಿನ್ ಹಾಲಂದ್ರೆ ಇಷ್ಟ ಇಲ್ವಲ್ಲ? ಏನಿವತ್ತು ಸ್ಪೆಷಲ್ ಆಗಿ ಹಾಲು ಕುಡಿತಿದ್ಯಾ? ಧ್ರುವ ಬಂದಿದ್ದಾನಲ್ಲ, ಇನ್ಮೇಲಿಂದ ಅಭ್ಯಾಸ ಮಾಡ್ಕೊಳ್ಳೋಣ ಅಂತ. ಇದು ನಿಜವಾಗ್ಲೂ ಹಾಲೇನಾ ಐಶಾ? ಹೌದಣ್ಣ, ಹಾಲೆ. ಯಾಕಗ್ರಜ, ಇದು ಬೇರೆ ಯಾವ್ದ್ರ ತರ ಕಾಣಿಸ್ತಾ ಇದೆಯಾ? ನಾನು ಏನ್ ಅಂದ್ಕೊಂಡೆ ಅನ್ನೋದಕ್ಕಿಂತ ನೀವೇನ್ ಕುಡಿತಿದ್ದೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಆರ್ತಿಯವರು ನನ್ನ ಕೆಳಗಡೆ ಸಿಕ್ಕಿದ್ರು, ನೀವಿಬ್ರು ಬೂಸ್ ಪಾರ್ಟಿ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ಚಿಚಿ, ನಾವ ಮನೆಯಲ್ಲ, ಚಾನ್ಸೇ ಇಲ್ಲ. ಅವಳಿಗೆ ಅದು ಇಳುಗಣ್ಣು ಶುರು ಆಗ್ತಿದೆ, ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಸ್ಕೊಂಡ್ ಬರ್ತೀನಿ. ಇದು ಹಾಲೆ. ಚಚ ಪಾಪ ನೀವು, ನಾನೇ ನಿಮ್ಮ ಡೌಟ್ ಪಟ್ಬಿಟ್ಟೆ. ಸಾರಿ ಪಾರ್ಟಿ ಮಾಡಿ. ವಿಕ್ಕಿ ವರ್ಕೌಟ್ ಆಯ್ತು ಅನ್ಸುತ್ತೆ, ಅಣ್ಣ ಸಮಾಧಾನ ಆದ. ನನ್ಗೂ ಹಂಗೆ ಅನ್ಸಿದೆ, ಅವನಿಗಿಂದ ಹೋದ್ರೆ ನಾವು ಸೇಫ್ ಆಗ್ತೀವಿ. ಯು ಥಿಂಕ್ ಐಮ್ ಅ ಫೂಲ್? ಊಟನ ಕುಡಿಯೋ ಹಾಲನ್ನ ಊಟಕ್ಕಿಂತ ಮುಂಚೆನೆ ಕುಡಿತಿದ್ದೀರಾ? ನನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಏನಿದು? ಏನ್ರು ಇದು? ವಿಕ್ರಾಂತ್, ನೀನ್ ಹಾಳಾಗಿದ್ಯಾ ಅಂತ ನನಗೆ ಗೊತ್ತಿತ್ತು, ಆದ್ರೆ ಈ ಲೆವೆಲ್ಗೆ ಹಾಳಾಗಿದ್ಯಾ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ. ಅಯ್ಯೋ ಅಗ್ರಜ, ಇವನು ಇವತ್ ಮನೆಗೆ ಬಂದಿದ್ದಾನೆ, ಹೆಲ್ದಿ ರೂಟೀನ್ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಹಾಲು ಕುಡಿಯೋಣ ಅಂತ ಹೇಳಿದ್ರೆ, ಇದು ಹಾಲು ಕುಡಿಯೋ ವಯಸ್ಸಲ್ಲ, ಆಲ್ಕೋಹಾಲ್ ಕುಡಿಯೋ ವಯಸ್ಸು. ಎಣ್ಣೆ ತಗೊಬಂದಿನ್ ಬಾ ಅಂತ ಇವನೇ ಕರ್ಕೊ ಬಂದಿದ್ದು. ಅಯ್ಯೋ, ನಾನು ಯಾವಾಗ ಹೇಳ್ದೆ? ಪಾಪಿ, ನೀನ್ ಹೇಳಿದ್ದು. ಸುಮ್ನೆ ನನ್ ಮೇಲೆ ಯಾಕೆ ಹೇಳ್ತಿದ್ಯಾ? ನೀನ್ ಹೇಳಿದ್ದು. ನನ್ ಮೇಲೆ ಯಾಕೆ ಹೇಳ್ತಿದ್ಯೋ? ತಗೊಂಡ್ಬಂದಿದ್ದು ನನ್ ಪಾಡ ನಾನು ತಗೊಂಡೋಗ್ತಾ ಇದೆ. ನಾನು ಹೇಳ್ತಾ ಇದೀನಿ, ಕೇಳಿ ಒಂದು ನಿಮಿಷ ಕೇಳಿ. ನನಗೆಲ್ಲ ಅರ್ಥ ಆಗುತ್ತೆ, ಪರವಾಗಿಲ್ಲ, ಪಾರ್ಟಿ ಮಾಡಿ. ಆದ್ರೆ ದಿನ ಇದನ್ನ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಬೇಗ ಪಾರ್ಟಿ ಮುಗಿಸಿ ಬನ್ನಿ, ಒಟ್ಟಿಗೆ ಊಟ ಮಾಡಿ. ಎಂಜಾಯ್. ವಿಕ್ರಾಂತ್ ಜೊತೆ ಸೇರಿದ್ರೆ ಯಾರಾದ್ರೂ ಕುಡಿಲೇಬೇಕು. ಇನ್ ಧ್ರುವ ಯಾವ ಲೆಕ್ಕ? ಎಷ್ಟೇ ಆದ್ರೂ ವಿಕ್ರಾಂತ್ ತಮ್ಮನೇ ಅಲ್ವಾ? ಈಗ ಹಾಸ್ಪಿಟ್ಲಿಂದ ಬಂದಿರೋ ಪೇಪರ್ಸ್ನೆಲ್ಲ ಎಲ್ಲಿಡೋದು? ಯಾರಿಗೂ ಕಾಣಿಸ್ಬಾರ್ದು. ಕಡೆ ಪಕ್ಷ ಮದುವೆ ಮುಗಿಯೋವರೆಗೂ ಆದರೂ ಯಾರ ಕೈಗೂ ಸಿಗಬಾರ್ದು. ಎಲ್ಲಿಡ್ಲಿ? ಅಯ್ಯೋ, ನಾನು ಯಾವ್ದನ್ನು ಯಾರು ನೋಡಬಾರ್ದು ಅನ್ಕೊಂಡಿದ್ನೋ ಅದನ್ನ ಇವ್ರು ಈಗಲೇ ನೋಡ್ಬಿಟ್ರಲ್ಲ. ಇವ್ರಿಗೆ ಏನು ಅಂತ ಹೇಳೋದು? ಎಂಥ ಕೆಲಸ ಆಗೋಯ್ತು.
ರೀ ನನಗೆ ಕ್ಷಮಿಸ್ಬಿಡಿ. ಅದೇನಾಯ್ತು ಅಂತಂದ್ರೆ ನಮ್ಮ ಆರ್ತಿ ಮದ್ವೆ ಟೈಮ್ನಲ್ಲಿ ಈ ಛತ್ರಗಳ ರೇಟ್ ಲಿಸ್ಟ್ ಮಾಡಿ ಇಟ್ಟಿದ್ದ ಕಣೆ. ಅಮ್ಮು ಮದ್ವೆಗೂ ಬೇಕಾಗ್ಬೋದು ಅಂತ ಅದನ್ನ ತಗೊಳ್ಳೋದಕ್ಕೆ ಅಂತ ಬಂದ್ರೆ ಧೂಳು ನೇರವಾಗಿ ಕಣ್ಣಿಗೆ ಬಿದ್ಬಿಡದ. ಅಂದ್ರೆ ಇವ್ರ ಆಪರೇಷನ್ ಆದ ಫೈಲ್ನ ನೋಡಿಲ್ಲ ರೀ? ನೀವು ಕೇಳಿದ್ರೆ ನಾನು ತಕೊಡ್ತಾ ಇರ್ಲಿಲ್ವಾ? ಎಲ್ಲದಕ್ಕೂ ನಿನ್ನೆ ಕೇಳೋದಕ್ಕಾಗತ್ತೇನೆ, ಎಲ್ಲದಕ್ಕೂ ನಿನ್ನೆ ಕರೆಯೋದಕ್ಕಾಗತ್ತಾ? ಇಲ್ಲಿ ಇಟ್ಟಿದ್ ನೆನ್ಪಿತ್ತಲ್ಲ, ಅದಕ್ಕೆ ತಗೊಳೋದಕ್ಕೆ ಬಂದೆ. ಈಗ ಇದನ್ನ ಎಲ್ಲಿಡೋದು? ಸಾಕು ಹುಚ್ಕೊಂಡಿದ್ದು, ತೆಗಿರಿ. ಬಲ್ಲವರು ಹೆಂಡತಿನ ಎರಡನೇ ತಾಯಿ ಅಂತಾರೆ. ಹೆಂಡತಿಯಾದವಳು ಅದನ್ನ ಪದೇ ಪದೇ ಸಾಬೀತು ಮಾಡ್ತಾನೆ ಇರ್ತಾಳೆ. ಅದರಲ್ಲೂ ನೀನಂತೂ ಅದಕ್ಕೆ ವಿರುದ್ಧವಾಗಿ ಎಂದು ನಡ್ಕೊಂಡವಳೇ ಅಲ್ಲ. ನಿನ್ನಂತ ಹೆಂಡತಿನ ಪಡೆಯೋದಕ್ಕೆ ನಾನು ಅದ್ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ನೋ ಏನೋ. ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ಅಯ್ಯೋ, ನಿನ್ ಮುಂದೆ ನಾನು ಏನೇನೂ ಅಲ್ಲ ಪರಿ, ನಿನ್ನಿಂದ ನಾನು ಅಷ್ಟೇ. ಅದಕ್ಕೆ ನಿನ್ನ ಆಯುಷ್ಯ ಹೆಚ್ಚಾಗ್ಲಿ ಅಂತ ಆ ದೇವರಲ್ಲಿ ಯಾವಾಗ್ಲೂ ಕೇಳ್ಕೊತಾ ಇರ್ತೀನಿ. ಸಾಕು, ಸುಮ್ಮನೆ ಇರ್ರಿ. ನಿಮ್ಮ ಆಯುಷ್ಯ ಆರೋಗ್ಯ ಚೆನ್ನಾಗಿರ್ಲಿ ಅಂತ ದೇವ್ರ ಹತ್ರ ಕೇಳ್ಕೋಬೇಕಾಗಿರೋಳು ನಾನು. ಯಾಕೆ ಹೇಳಿ, ನಾಳೆ ಭೀಮನ ಅಮಾವಾಸ್ಯೆ. ಹಾಯ್ ಬಜಾರಿ, ಏನಿವತ್ತು ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ಯಾ? ಹಾ, ನೀನ್ ಮುಸುಡಿ ನೋಡ್ಬೇಕು ಅನ್ಸ್ತು, ಅದಕ್ಕೆ ಕಾಲ್ ಮಾಡಿದೆ. ಯಾಕೆ ಮಾಡ್ಬಾರ್ದಿತ್ತಾ? ನಾನ್ ಸೆನ್ಸ್. ಮುಖ ಅಂತ ಹೇಳೋದಿಕ್ಕಾಗಲ್ವಾ? ಅದೇನು ಮುಷ್ಟಿ ಅಂತಲ್ಲ. ಅರ್ಥ ಏನು ವ್ಯತ್ಯಾಸ ಆಗಲ್ಲ ತಾನೆ? ಮತ್ತಿನ್ನೇನ್ ಪ್ರಾಬ್ಲಮ್ ನಿಂಗೆ? ಅರ್ಥ ವ್ಯತ್ಯಾಸ ಆಗ್ಲಿಲ್ಲ ಅಂದ್ರು ಸೌಂಡಿಂಗ್ ರಿಯಲಿ ಮ್ಯಾಟರ್ಸ್. ನೀನ್ ಅದನ್ನ ತಾನೇ ಹೇಳ್ಬೇಕು, ಹಾಗಂತ ಏನೇನು ಹೇಳೋದಿಕ್ಕಾಗಲ್ಲ. ಆಯ್ತಾಯ್ತು, ಸಮಾಧಾನ. ಏನಿವತ್ತು ಸಾಹೇಬ್ರು ಫುಲ್ ಖುಷಿಯಲ್ಲ ಇರೋಗಿದೆ? ಇಷ್ಟೊತ್ತಂಕ ಖುಷಿಯಾಗೇ ಇದೆ. ಅದೇ ನೀನೇನೋ ನಾನ್ ಸೆನ್ಸ್ ಹೇಳಿದ್ಯಲ್ಲ, ಸ್ವಲ್ಪ ಬೇಜಾರಾಯ್ತು. ನಾನ್ ತಾನೇ, ಟೆನ್ಷನ್ ಮಾಡ್ಕೋಬೇಡ. ನಾನು ತಮಾಷೆ ಕೇಳಿದೆ. ನೀನೆಂತ ಸಿಲಿಗಲ್ ಅಂತ ನನಗೆ ಗೊತ್ತಿಲ್ವಾ? ಏನು ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ಯಾ? ಪ್ರೀತಿ ಹುಕ್ಕರಿತಿದ್ಯಾ? ನಾಳೆ ನಾನು ಆಫೀಸಿಗೆ ಬರೋದಕ್ಕಾಗಲ್ಲ, ರಜೆ ಬೇಕಿತ್ತು. ವಾಟ್ ಆಫಾ? ಚಾನ್ಸೇ ಇಲ್ಲ. ರಜೆ ಎಲ್ಲ ಕೇಳೋದಿಕ್ಕೆ ಹೋಗ್ಬೇಡ. ಮದುವೆ ಆದ್ಮೇಲೆ ಹನಿಮೂನ್ ಹೋಗೋ ಪ್ಲಾನ್ಸ್ ಇದ್ರೆ ಅದಕ್ಕೆ ರಜಾ ಬೇಕು ಅಂದ್ರೆ ಈಗ ನೀನ್ ರಜಾ ಕೇಳೋ ಹಾಗೆ ಇಲ್ಲ. ಅದಿದ್ದೆ, ಆದ್ರೆ ನಾಳೆ ನನಗೆ ರಜೆ ಬೇಕೇ ಬೇಕು. ಯಾಕೆ? ನಾಳೆ ಏನ್ ಸ್ಪೆಷಲು? ನಾಳೆ ಭೀಮ್ ಅಮಾವಾಸ್ಯೆ ಕಣಯ್ಯ, ಹಾಫ್ ಡೇ ರಜೆ ಬೇಕು. ನೋ ವೇ, ನಾಟ್ ಪಾಸಿಬಲ್. ಹಾಫ್ ಡೇ ಅಲ್ಲ, ಹಾಫ್ ಅನ್ ಅವರ್ ಕೂಡ ಕೊಡೋದಿಲ್ಲ. ಯಾಕಪ್ಪ ಕೊಡಲ್ಲ? ನಂದು ಸಿಕ್ ಲೀವ್, ಪೇಡ್ ಲೀವ್ ಎಲ್ಲ ಬಾಕಿ ಇದೆ. ನಾನು ನನ್ನ ಹಕ್ಕನ್ನ ಚಲಾಯಿಸಿದ್ದೀನಿ, ಬಿಟ್ಟಿ ಏನ್ ಕೇಳ್ತಾ ಇಲ್ಲ. ಆಗಲ್ಲ ಅಂದ್ರೆ ಆಗಲ್ಲ, ಸುಮ್ನೆ ಆರ್ಗ್ಯೂ ಮಾಡಬೇಡ. ಯಾಕಾಗಲ್ಲ? ಯಾಕಂದ್ರೆ ನೀನ್ ಇಲ್ಲ ಅಂದ್ರೆ ಆಫೀಸ್ ಖಾಲಿ ಸೈಟ್ ತರ ಫೀಲ್ ಆಗುತ್ತೆ. ತುಂಬಾ ಬೋರ್ ಆಗುತ್ತೆ ನನಗೆ. ಕುಡ್ದಿದ್ಯಾ? ನಿನ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ಹೌದು ನೋಡಿ, ನಾನಿ ಹಂಗೆ ಸ್ವಲ್ಪ ಲೈಟ್ ಆಗಿ ಹಾಕೊಂಡ್ಬಿಟ್ಟಿದೀವಿ. ಇದಕ್ಕೆ ಲೈಟ್ ಆಗಿ ಅನ್ನಲ್ಲ ಬಾಬಾ, ಫುಲ್ ಟೈಟ್ ಆಗಿ ಅಂತಾರೆ. ನಾಳೆ ನನಗ್ ಮಾತ್ರ ಲೀವ್ ಕೇಳ್ತಾ ಇಲ್ಲ. ನೀನು ನಮ್ಮ ಮನೆಗ್ ಬರ್ಬೇಕಂತೆ, ನಿನ್ ಕಾಲ್ ತೊಳೆದು ನಿನ್ನ ಆಯುಷ್ಯ ಗಟ್ಟಿಯಾಗಿರ್ಲಿ ಅಂತ ನಿನಗ್ ಪೂಜೆ ಮಾಡ್ಬೇಕಂತೆ. ಇದು ನಮ್ ಪರಿ ಆರ್ಡರ್. ಈ ಕಾಲ್ ತೊಳೆ ಪ್ರೋಗ್ರಾಮ್ ಎಲ್ಲ ನಿಜವಾಗ್ಲೂ ನಡೆಯುತ್ತಾ? ಯಾಕೆ ಅದನ್ನೇ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದೆಯಾ? ಇಲ್ಲ, ಅದಿರುತ್ತೆ ಅಂದ್ರೆ ಮಿಸ್ ಮಾಡದೆ ಬರ್ತೀನಿ ಅಂತ ಹೇಳೋದಕ್ಕೆ.
ಇದಕ್ಕೇನ್ ಕಮ್ಮಿ ಇಲ್ಲ. ಸರಿ, ನಾಳೆ ಬರ್ತೀಯಲ್ವಾ? ಅದಕ್ಕೆ ನಾಳೆವರೆಗೂ ಯಾಕೆ ಕಾಯ್ಬೇಕು? ಈಗಲೇ ಬರ್ತೀನಿ, ಈಗಲೇ ಕಾಲ್ ತೊಳಿ, ಈಗಲೇ ಪೂಜೆ ಮಾಡು. ಯೋ, ಏನಯ್ಯ ಅನ್ಕೊಂಡಿದ್ಯಾ ನೀನು? ಏನೋ ಹೋಗ್ಲಿ ಪಾಪ, ನಮ್ಮಮ್ಮನ ಬಲವಂತಕ್ಕೆ ನಿನಗ್ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ರೆ ನೀನ್ ಕುಡ್ದು ಮತ್ತಲ್ಲಿ ಇವಾಗ್ಲೇ ಬರ್ತಾನಂತೆ, ಇವನಿಗೆ ಪೂಜೆ ಮಾಡ್ಬೇಕಂತೆ. ನೋಡು, ಫೈನಲ್ ಆಗಿ ಹೇಳ್ತಿದ್ದೀನಿ, ಸರಿಯಾಗಿ ಕೇಳಿಸ್ಕೊ. ನಾನು ನಿನಗ್ ಪೂಜೆ ಮಾಡಲ್ಲ, ನೀನ್ ಇಲ್ಲಿಗೆ ಬರ್ಲೂ ಬೇಡ. ನಾನು ಕೊಡ್ತೀನಿ. ನೀವಿಬ್ರು ಇಲ್ಲೇ ಮಾಡ್ತಿದ್ದೀರಾ? ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆಸ್ತಾ ಇದೆ, ಬಂದ್ರಪ್ಪ. ಭಾಗವತ, ಈಗ ಊಟದ ಸಮಯ. ಹಲೋ ಅಮ್ಮ. ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಇದಕ್ಕೆ ಹೇಳೋದು. ಅಲ್ಲ, ಗುರಾಯಿಸಿದ್ರೆ ಏನ್ ಲಾಭ ಸಿಗುತ್ತೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲಪ್ಪ. ನಾನು ವಾಪಸ್ ಬಂದೇ ಬರ್ತೀನಿ ಅಂತ ಮೊದಲೇ ಹೇಳಿದೆ. ನಾನು ಯಾವತ್ತೂ ಮತ್ತೆ ತಪ್ಪಿದ ಮಗನೇ ಅಲ್ಲ, ಅದು ನಿಮ್ಗೂ ಗೊತ್ತಲ್ವಾ? ಬೇಡಾದ್ರುವಾ. ಇವತ್ತು ನೀವು ಮಾತಾಡೋದ್ಕಿಂತ ನಾನ್ ಮಾತಾಡೋದನ್ನ ಫ್ಯಾನ್ಸ್ ಇಷ್ಟಪಡ್ತಾರೆ. ಒಂದೆರಡು ಸಣ್ಣ ಪುಟ್ಟ ಮ್ಯಾಟ್ರು ಕ್ಲಿಯರ್ ಮಾಡೋದಿದೆ, ಮಾಡ್ಬಿಡ್ತೀನಿ. ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರಲ್ಲ, ಅದನ್ನ ಸೀರಿಯಸ್ ಆಗಿ ತಗೊಂಡು ದೇವಸ್ಥಾನದಲ್ಲಿ ನಿಮ್ ಕಾಲಿಡ್ದಿದ್ದು ಬಿಟ್ರೆ ಇನ್ನೇನಿಲ್ಲ. ಇನ್ಮೇಲೆ ಇದೇ ತರ ಉರ್ಕೋತಾನೆ ಇರ್ತೀಯ, ನಾನು ಉರ್ಸ್ತಾನೆ ಇರ್ತೀನಿ. ಎಲ್ರಿಗೊಂದು ಕಾಲ ಬಂದೇ ಬರುತ್ತೆ, ಹಾಗೇನೆ ಕಾಲ ಎಲ್ರ ಕಾಲು ಇಳಿಯುತ್ತೆ. ದೊಡ್ಡ ಡ್ರಾಮಾ ಮಾಡಿ ಇಲಿ ಬಿಲ ತೋಡಿ ಮನೆ ಸೇರ್ಕೊಳ್ಳೋ ಹಾಗೆ ನೀನ್ ಸೇರ್ಕೊಂಡಿದ್ಯಾ? ಸೈಲೆಂಟ್ ಆಗಿ ಬಿಲದಲ್ಲಿ ಇದು ಬಿಡು. ಇಲ್ಲ ಅಂತಂದ್ರೆ ಮದ್ದು ಹಾಕಿ ಮನೆಯಿಂದ ಆಚೆ ಹಾಕ್ತೀನಿ ಅಷ್ಟೇ. ಎಸ್ ಎಸ್ ಎಸ್, ಆಚೆ ಹೋಗದೆ. ಆದ್ರೆ ಈ ಸಲ ನಾನಲ್ಲ, ನೀನು. ಈ ಸಲ ಮಿಸ್ ಮಾಡ್ದೆ ನಿನ್ ಬಣ್ಣನ ಬಯಲ್ ಮಾಡ್ತೇನೆ. ನನಗ್ ಗೊತ್ತಿತ್ತು ಕಣೋ, ಆದ್ರೆ ನೀನ್ ಒಂದ್ ವಿಷಯನ ತಿಳ್ಕೊ, ಇದು ಹೊಗಲ್ಗನ್ಸು, ಯಾವತ್ತು ಕನ್ಸಾಗೆ ಇರುತ್ತೆ ಧ್ರುವ. ನನ್ನ ಬಣ್ಣನ ಬಯಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಮಾತು ಯಾಕೆ? ಚಾಲೆಂಜ್ ಮಾಡುವ. ಆಯ್ತು ಕಣೋ, ಅದೇನ್ ಮಾಡ್ ತಬಾಕ್ತಿಯ ತಬಾಕು. ನೀನ್ ಏನೇ ಮಾಡಿದ್ರು ಈ ಸುಹಾಸಿನಿ ಅದನ್ನೆಲ್ಲ ಮೆಟ್ಟು ನಿಂತು ನಿನಗೆ ವಾಪಸ್ ಕೊಡ್ತೀನಿ. ಅಮ್ಮ, ಊಟ ಮಾಡಿದ್ರಾ? ಮಲ್ಕೊಂಡು ರೆಸ್ಟ್ ಮಾಡಿ. ನನ್ನ ಕ್ಷಮಿಸಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ಇನ್ಮೇಲೆ ನಿನ್ ತಕ್ಕ ಮಗನಾಗಿರ್ತೀನಿ. ಗುಡ್ ನೈಟ್ ಅಮ್ಮ, ಸ್ವೀಟ್ ಡ್ರೀಮ್ಸ್. ನನಗೆ ತಕ್ಕ ಮಗ ಆಗೋ ಆಸೆನ ನಿನ್ಗೆ? ಈ ಆಟ ನೀನ್ ಅನ್ಕೊಂಡಿಷ್ಟು ಸಲೀಸಾಗಿಲ್ಲ ಮರಿ. ನೀನ್ ಯಾವತ್ತಿಗೂ ನನ್ನ ಲೆವೆಲ್ಗೆ ಬರಕ್ ಸಾಧ್ಯನೇ ಇಲ್ಲ. ನಿನ್ನ ಹೇಗೆ ಆಡಿಸ್ಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ.
ಎಲ್ಲೋಯ್ತು? ನಾಳೆ ಇಡೀ ದಿನ ಉಪವಾಸ ಇರಬೇಕು. ಅಮ್ಮ ಈ ಕಡೆ ಊರಗಣ್ಣಲ್ಲೂ ನೋಡಕ್ ಬಿಡಲ್ಲ. ಇವತ್ತೇ ಸಾಕಾಗೋಷ್ಟು ತಿನ್ಕೊಂಡ್ಬಿಡ್ತೀನಿ. ಯಾರೋ ಬಂದ್ರು ಅನ್ಸುತ್ತೆ. ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು? ದೊಡ್ಡದಾಗ ನಂಗೆ ತಿಂಡಿ ಪೋತಿ ಅಂತಾಳೆ, ಆದ್ರೆ ಈಗ ಇವಳು ಇದೇ ಕೆಲ್ಸಕ್ಕೆ ಬಂದಿದ್ದಾಳೆ ಕೊಳ್ಳಿ. ಆದ್ರೆ ಇವಳಿಗೆ ಬೇಕಾಗಿರೋ ಡಬ್ಬ ಈಗ ನನ್ನ ಕೈಯಲ್ಲಿದೆ. ಇಲ್ಲಿರೋ ಬರ್ತಿದ್ದಾರೆ ಅನ್ಸುತ್ತೆ. ಕುಂಬುಕ, ನೀನ್ ಇಲ್ಲೇನು ಮಾಡ್ತಿದ್ಯಾ? ತಾವು ಬಂದಿರೋ ಕೆಲ್ಸಕ್ಕೆ ನಾವು ಮೊದ್ಲೇ ಬಂದಿದ್ವಿ. ನೀನು ಕೂಡ ಇದನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ಯಾ ಅಂದ್ರೆ ನನಗೆ ಯಾಕೋ ಡೌಟು ಕಣೆ. ಏನ್ ಡೌಟು? ನೀನ್ ಯಾರನ್ನಾದ್ರೂ ಹುಡ್ಕೊಂಡಿದ್ಯೋ ಅಥವಾ ನಿಂಗೆ ಭೀಮ್ನ ಅಮಾವಾಸ್ಯೆಗೆ ಉಪವಾಸ ಮಾಡೋದಕ್ಕೆ ಇಷ್ಟ ಇಲ್ವೋ? ನಿನ್ ಮದ್ವೆ ಆದ್ಮೇಲೆ ನಾನೇ ನಮ್ಮ ಕ್ಯೂ ಅಲ್ಲಿ ಇರೋದು. ನಿನ್ ಮದ್ವೆ ಆಗಿ ತೊಲಗದ್ಮೇಲೆ ಬರೀ ಒಂದ್ 15 ದಿನ ಅಷ್ಟೇ ಸುಮ್ನೆ ಇರೋದು. ಮತ್ತೆ ಅವಳು ಹಳೆ ಚಾಳಿನ ಶುರು ಮಾಡ್ಕೊಂಡ್ಬಿಡ್ತಾಳೆ. ನನ್ 3ನೇ ಮಗಳಿಗೆ ಗಂಡು ಹುಡುಕ್ತಾ ಇದೀವಿ ಅಂತ ಟಾನ್ ಮಾಡ್ಕೊಂಡ್ಬರ್ತಾಳೆ ಅಷ್ಟೇ. ಆರ್ತಿ ಅಕ್ಕಂಗೆ ವಿಕ್ರಾಂತ್ ಬಾಬಾ ಸಿಕ್ಕಿದ್ರು, ನೀನು ವೇದನ್ ಬಾವನ ಬುಟ್ಟಿಗೆ ಹಾಕೊಂಡೆ ಅಂತ ಹಳೆ ಟೇಪ್ ರೆಕಾರ್ಡರ್ಗೆ ನಿನ್ನಂತ ಬಜಾರಿಗೆ ಅಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗರು ಸಿಕ್ಕಿದಾರೆ ಅಂದ್ಮೇಲೆ ಇರೋ 4 ಜನದಲ್ಲಿ ಲಕ್ಷಣವಾಗಿ ನೀಟಾಗಿರೋ ಬ್ಯೂಟಿ ಕ್ವೀನ್ ಅದಿತಿಗೆ ಆ ದೇವ್ರು ವೇದನ್ ಬಾವನ್ ಅಂತ ಒಳ್ಳೆ ಗುಣ ಇರೋ, ವಿಕ್ರಾಂತ್ ಬಾವನ್ ಅಂತ ಒಳ್ಳೆ ಸ್ಮೈಲ್ ಇರೋ ಹುಡುಗನ ಸೃಷ್ಟಿ ಮಾಡಿರಲ್ವಾ? ಹಲೋ, ಜಾಸ್ತಿ ತಿರ್ಕೊಂಡ್ ಕನ್ಸೆಲ್ಲ ಕಾಣ್ಬೇಡ. ಇದ್ಯಾಕೋ ನಿನ್ಗೆ ಓವರ್ ಆಯ್ತು ಅಂತ ಅನಿಸ್ತಿಲ್ವಾ? ನೀನ್ ಹೇಳಿದ್ ನಿಂಗೆ ಓವರ್ ಅನ್ಸ್ಲಿಲ್ವಾ? ಇದು ಕನ್ಸಲ್ಲ, ರಿಯಾಲಿಟಿ. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಪೆಕ್ಟೇಷನ್ಸ್ ಇರಬೇಕು ನಿಜ, ಆದ್ರೆ ತೀರಾ ಈ ಲೆವೆಲ್ಗಲ್ಲ. ನಿನ್ನಂತವ್ರಿಗೆ ವೇದಾಂತ್ ಬಾವ ಸಿಕ್ಕಿರುವಾಗ ಇನ್ ನನಗ್ ಸಿಗದೆ ಇರ್ತಾರಾ? ಕುಂಬಳಕಾಯಿಗೆ ಗೋವೆಕಾಯೇ ಸಿಗೋದು, ಮಾವಿನ ಹಣ್ಣಲ್ಲ. ನಿನ್ನಂತ ನುಗ್ಗೆಕಾಯಿಗೆ ಸಿಕ್ಕಿದಾರೆ ಅಂದ್ಮೇಲೆ ನನಗೂ ಸಿಗ್ತಾರೆ. ಬಂದವರು ಹೋದ್ರು ಅನ್ಸುತ್ತೆ. ಮೇ ಬಿ. ಏಯ್ ನಡಿ ಆಚೆ. ಏಯ್ ನೀ ನಡಿ ಆಚೆ. ಮೊದಲು ಬಂದಿದ್ ನೀ ನಡಿ ಆಚೆ. ಎಲ್ಲದಕ್ಕೂ ಕೆಟ್ಟ ತೆಗಿತೀಯ ಅಲ್ವಾ? ಮೊದಲು ಮದ್ವೆ ಇಲ್ಲಿಂದ ತೊಲಗ್ಬೇಕು ಅಷ್ಟೇ ಸಾಕು ನಂಗೆ. ಕೊಡ ಇದನ್ನ. ಅಮ್ಮ ಏನೋ ಬಚ್ಚಿಟ್ಟಾಗಿ ಮಾಡಿದ್ರಲ್ಲ.